Namaste. Subject Jawahar Navodaya Vidyalaya Entrance Exam. Section 2 Mathematics. 250 Self-study problems on mathematics. Problem number 79. In spite of offering 20% discount on a watch priced at rupees 300, a shopkeeper gains 20%. What is the cost price of the watch? Option A rupees 250, option B rupees 200, option C rupees 260, option D rupees 280. So in spite of offering 20% discount on a watch priced at rupees 300. ಅಂದರೆ ಇಲ್ಲಿ ಒಬ್ಬ ಶಾಪ್ಕೀಪರ್ ಏನು ಮಾಡ್ತಾನೆ, 300 ರುಪೀಸಿಗೆ ಅದನ್ನು ಅಂದರೆ 20% ಡಿಸ್ಕೌಂಟ್ ಕೊಟ್ಟು ಮಾರ್ಕ್ ಮಾಡಿರ್ತಾನೆ ಅದಕ್ಕೆ. ಸೊ ಸೆಲ್ಲಿಂಗ್ ಪ್ರೈಸನ್ನು ನಾವು ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ, ಮಾರ್ಕೆಟಿಂಗ್ ಪ್ರೈಸ್ ಇದೆಯಲ್ಲ, ಮಾರ್ಕೆಟಿಂಗ್ ಪ್ರೈಸ್ ಅದು 300. ಮಾರ್ಕ್ಡ್ ಪ್ರೈಸ್, ನಾಟ್ ಮಾರ್ಕೆಟಿಂಗ್ ಪ್ರೈಸ್, ಮಾರ್ಕ್ಡ್ ಪ್ರೈಸ್, ದಿಸ್ ಈಸ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ SP ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್. ಅವನು ಮಾರ್ಕ್ ಮಾಡಿದ್ದಾನೆ ಆ ವಾಚ್ ಮೇಲೆ 300 ರುಪೀಸ್ ಅಂತ. ಅದು 20% ಡಿಸ್ಕೌಂಟ್ ಕೊಟ್ಟು, ಗೊತ್ತಾಯ್ತಲ್ಲ, ಅಂದರೆ ಮೈನಸ್ ಆಫ್ ಮಾರ್ಕ್ಡ್ ಪ್ರೈಸ್ ಇಂಟು ಡಿಸ್ಕೌಂಟ್ ಆಫ್ ಮಾರ್ಕ್ಡ್ ಪ್ರೈಸ್. ಮಾರ್ಕ್ಡ್ ಪ್ರೈಸ್ ಟೇಕ್ ಕಾಮನ್ 1 ಮೈನಸ್ ಡಿಸ್ಕೌಂಟ್ ರೇಟ್. ಸೊ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಎಷ್ಟು, 300 ರುಪೀಸ್. 1 ಮೈನಸ್ ಡಿಸ್ಕೌಂಟ್ 20%. 20%ಅನ್ನು ನಾವು ಪರ್ ಯೂನಿಟಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 20 ಡಿವೈಡೆಡ್ ಬೈ 100. ಸೊ ದಟ್ ಈಸ್ ಈಕ್ವಲ್ ಟು 300 ಇಂಟು 1 ಮೈನಸ್ 10 ಕ್ಯಾನ್ಸಲ್, 2/10 ಈಸ್ 0.2. So that is equal to 300. 1 minus 0.2 is 0.8 equal to 8 3s 24. ಇಲ್ಲಿ 00 ಇದೆ, 0 0. ಸೊ ಒಂದು ಪಾಯಿಂಟ್, ಒಂದು ಡಿಜಿಟ್ ಆದ ನಂತರ ಪಾಯಿಂಟ್ ಇರೋದು ಡೆಸಿಮಲ್ ಪಾಯಿಂಟ್. ಸೊ ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡೋಣ. ಓಕೆ. ಸೊ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 240 rupees. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ 240 rupees. ಅವನು ಸೇಲ್ ಮಾಡಿದ್ದಿವಾಗ ಎಷ್ಟು, 240 ರುಪೀಸಿಗೆ, ಗೊತ್ತಾಯ್ತಲ್ಲ. ಸೊ ಶಾಪ್ಕೀಪರ್ ಅವನೇನು ಮಾಡ್ತಾನೆ, ಸೇಲ್ ಮಾಡಿದ್ದು 240 ರುಪೀಸಿಗೆ ಸೇಲ್ ಮಾಡಿದ್ರು, ಅವನಿಗೆ 20% ಗೇನ್ ಆಗಿದೆ. ಹಾಗಾದರೆ ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್ ಆಫ್ ದಿ ವಾಚ್? ಸೊ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೆಲ್ಲಿಂಗ್ ಪ್ರೈಸ್ ನಮಗೆ ಸಿಕ್ತು. ಕಾಸ್ಟ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಕಾಸ್ಟ್ ಪ್ರೈಸ್ ಅಂದರೆ ಇದು ಕಾಸ್ಟ್ ಪ್ರೈಸ್ ಇದೆಯಲ್ಲ, ಕಾಸ್ಟ್ ಪ್ರೈಸಿಗೆ 20% ಗೇನ್ ಮಾಡ್ತಾ ಇರೋದು, ಗೇನ್ ರೇಟ್. ಸೊ ಗೇನ್ ರೇಟ್. ಸೊ ಟೇಕ್ ಕಾಸ್ಟ್ ಪ್ರೈಸ್ ಆಸ್ ಕಾಮನ್, 1 ಪ್ಲಸ್ ಗೇನ್ ರೇಟ್. ಸೊ ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು. SP ಎಷ್ಟು, ಸೆಲ್ಲಿಂಗ್ ಪ್ರೈಸ್ 240 ರುಪೀಸ್, CP 1 ಪ್ಲಸ್ ಗೇನ್ ಮಾಡಿರೋದು 20%. ಗೇನ್ ರೇಟ್ ಈಸ್ 20%, ಅಂದರೆ 20 ಡಿವೈಡ್ ಬೈ 100, ಸೊ ದಟ್ ಈಸ್ 0.2. ಸೊ ದೆನ್ CP ಈಕ್ವಲ್ ಟು 240. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 1 ಪ್ಲಸ್ 0.2 ಈಸ್ 1.2. ಸೊ ದಟ್ ಈಸ್ ಈಕ್ವಲ್ ಟು 240 ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ 10. ಓಕೆ, ಇದು 20s. ಸೊ ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್ ಇಟ್ ಗೋಸ್ ಟು ದಿ ನ್ಯೂಮರೇಟರ್. 20 into 10 is 200.
ಸೊ ಕಾಸ್ಟ್ ಪ್ರೈಸ್ ಆಫ್ ದಿ ವಾಚ್ ಈಸ್ 200 rupees. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಒಬ್ಬ ಶಾಪ್ಕೀಪರ್ ಇದ್ದಾನಲ್ಲ, ಅವನು ಬಂದು ಅಲ್ಲಿ ಮಾರ್ಕ್ ಮಾಡಿರ್ತಾನೆ, ವಾಚಿಗೆ ಇಷ್ಟು ರುಪೀಸ್ ಅಂತ, 300 rupees ಅಂತ ಮಾರ್ಕ್ ಮಾಡಿರ್ತಾನೆ. ಆದರೆ ಅವನು ಡಿಸ್ಕೌಂಟ್ ಕೊಡ್ತಾನೆ, 20% ಡಿಸ್ಕೌಂಟ್ ಇದೆ ಇದಕ್ಕೆ ಅಂತ. ಮಾರ್ಕ್ಡ್ ಪ್ರೈಸ್ ಬಂದು 300 rupees ಮಾರ್ಕ್ ಮಾಡಿರ್ತಾನಲ್ಲಿ, ಬಟ್ 20%ಗೆ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾನೆ. 20% ಡಿಸ್ಕೌಂಟಿಗೆ ಕೊಟ್ಟು ಮಾರ್ಕ್ಡ್ ಪ್ರೈಸ್ 300 rupees ಇದ್ದರೆ ಅವನು ಸೇಲ್ ಮಾಡಿರೋ ಪ್ರೈಸ್ ಎಷ್ಟು, ವಾಚ್ನ 240 rupeesಗೆ ಸೇಲ್ ಮಾಡಿದ್ದು. ಹಾಗಾದರೆ ಒರಿಜಿನಲ್ ಕಾಸ್ಟ್ ಎಷ್ಟು ವಾಚ್ದು ಕಾಸ್ಟ್ ಪ್ರೈಸು, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಾರ್ಮುಲಾ ಏನು, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಕಾಸ್ಟ್ ಪ್ರೈಸಿಗೆ ಅದಕ್ಕೆ ಅವನು ಗೇನ್ ಮಾಡಿದ್ದಾನೆ, ಗೇನ್ ರೇಟ್. ಸೊ ಕಾಸ್ಟ್ ಪ್ರೈಸ್ ಟೇಕ್ ಇಟ್ ಅಸ್ ಕಾಮನ್ ಔಟ್ಸೈಡ್, 1 ಪ್ಲಸ್ ಗೇನ್ ರೇಟ್. ಗೇನ್ ರೇಟ್ ಎಷ್ಟು, 20%. 20% ಅಂದರೆ ಪರ್ ಯೂನಿಟಲ್ಲಿ ತೊಗೋಬೇಕು, 20 ಡಿವೈಡ್ ಬೈ 100, ಸೊ ದಟ್ ಈಸ್ 0.2. ಸೊ 1 ಪ್ಲಸ್ 0.2 ಈಸ್ 1.2. ಸೊ 240 ಈಕ್ವಲ್ ಟು ಸಿ ಪಿ ಇಂಟು 1.2. ದೆನ್ ಕಾಸ್ಟ್ ಪ್ರೈಸ್ ಆಫ್ ದಿ ವಾಚ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಸೊ 240 ಡಿವೈಡೆಡ್ ಬೈ 1.2, ಸೊ ದಟ್ ಈಸ್ 200 rupees. ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್ ಆಫ್ ದಿ ವಾಚ್ ಅಂತ ಹೇಳಿದ್ರೆ, ಕಾಸ್ಟ್ ಪ್ರೈಸ್ ಆಫ್ ದಿ ವಾಚ್ ಈಸ್ ₹200. ಸೊ ದಿಸ್ ಈಸ್ MCQ ಟೈಪ್. ಅರ್ಥ ಆಯ್ತಲ್ಲ. ಸಪೋಸ್ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೀಲಿಕ್ಕೆ ಹೇಳಿದರೆ ಹೇಗೆ ಬರಿಬೇಕು ನೋಡೋಣ. Solution for this problem. So first ಕಾಸ್ಟ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಷನ್, ಈ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಇದೇ ಮೇನ್ ಈ ಪ್ರಾಬ್ಲಮ್ದು. ಸೊ ಫಸ್ಟ್ ಕ್ಯಾಲ್ಕುಲೇಟ್ ದಿ ಸೆಲ್ಲಿಂಗ್ ಪ್ರೈಸ್. ಫಸ್ಟ್ ಸೆಲ್ಲಿಂಗ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ದಿ selling price. Selling price. So calculate the selling price na calculate ಮಾಡಬೇಕು. The marked price. The marked price. So ಅದನ್ನು MP ಅಂತ ಕಾಲ್ ಮಾಡೋಣ. MP of the watch. Of the watch is ₹300 and a 20% discount is offered. Okay, so the selling price SP is calculated as SP equal to MP into 1 minus discount rate. So equal to market price is ₹300 into 1 minus discount rate is 20%. So equal to ₹300 into 1 minus 20 divided by 100. So that is equal to ₹300 into 1 minus 2 by ಅಥವಾ 20 by 100 is 0.2 equal to ₹300 into 0.8. So otherwise ₹300 into 8 divided by, after the decimal point how many digits are there, 1. ಸೊ ಅಲ್ಲಿಗೆ ಡಿನಾಮಿನೇಟರಲ್ಲಿ ಸಿಂಗಲ್ ಝೀರೋ ಬರೀಬೇಕು. ಸೊ 1 0ಗೆ 1 0 ಕ್ಯಾನ್ಸಲ್ ಆಯಿತು. ಸೊ 30 into 8 is
240 rupees. Okay, selling price is rupees 240. Okay, next, second, calculate the cost price. Calculate the cost price. ಕಾಸ್ಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕೀಗ. ದಿ shopkeeper gains 20% on the selling price of rupees 240. The cost price CP is calculated using the gain percentage formula. Okay, so SP, selling price, equal to cost price into 1 plus gain rate. So equal to cost price calculate ಮಾಡಬೇಕು. So selling price is rupees 240, then cost price calculated, 1 plus gain rate is 20%. So that is cost price into 1 plus 20 divided by 100. So that is equal to CP into 1 plus 2 divided by 10 equal to CP into 1 plus 0.2. So rupees 240 equal to cost price into 1.2. So then it implies cost price equal to rupees 240 divided by 1.2 equal to rupees 240 divided by 1.2 is 12 divided by 10. That is equal to rupees 240 divided by 12 into 10. So 12 ones are 12 20s are. Okay, so cost price equal to rupees 20 into 10 is 200. So next, answer for this question. The cost price of the watch is rupees 200. So option B is the correct answer. ಸೊ ರುಪೀಸ್ 200 ಅಂತ ಇಲ್ಲಿ ಬರೆದ್ಮೇಲೆ ಇದರ ಅವಶ್ಯಕತೆ ಇಲ್ಲ ಆಯಿತಾ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ನಮಸ್ತೆ, ಥ್ಯಾಂಕ್ ಯು ಸೋ ಮಚ್.